ನಾಚಿಕೆ ಆಗಬೇಕು. ಈ BJPಯ ನಾಯಕರುಗಳಿಗೆ ನಾಚಿಕೆ ಆಗಬೇಕು. ರೈತರಿಗೆ ಕಟ್ಟಕ್ಕೆ ಆಗದೇ ಇರತಕ್ಕಂಥ ಯಾವುದಾದ್ರೂ ಈ ರಾಷ್ಟ್ರದಲ್ಲಿ ಪಕ್ಷ ಇದ್ದರೆ ಅದು BJP ಪಕ್ಷ. ನಮ್ಮ ಸರ್ಕಾರ ಬಂದ ಕೂಡಲೇ ಇಡೀ ಯಾವತ್ತೂ ಇಲ್ಲದೆ ಬರಗಾಲ ಬಂದಾಗ ಕನಿಷ್ಠ ಪ್ರಮಾಣದ ನಮ್ಮ ಮುಖ್ಯಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರು ನಾವೆಲ್ಲರೂ ಕೊಟ್ಟಂಥ ರಾಜ್ಯದ ರಿಪೋರ್ಟನ್ನು ಅವತ್ತು ಗಮನ ಹರಿಸ್ತಲೇ ಸುಪ್ರೀಂ ಕೋರ್ಟಿಂದ 3454 ಕೋಟಿಯನ್ನು ತಂದು ಹಂಚಿದಂಥದ್ದು ನಮ್ಮ ಸರ್ಕಾರದ ಪ್ರಯತ್ನ. ಇವರಿಗೆ ನಾಚಿಕೆ ಆಗಬೇಕು. ಅದಾದ ನಂತರ ಇವತ್ತು ಅನೇಕ ಯೋಜನೆಗಳಿಗೆ ಹಣವನ್ನು ಪ್ರಾಮಿಸ್ ಮಾಡಿದ್ದು, ಬಜೆಟಲ್ಲಿ ಇಟ್ಟಿದ್ದು, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದ್ದು ಕೊಡಲಿಲ್ಲ. ಅದೆಲ್ಲವೂ ಒಂದು ಕಡೆ ಇರಲಿ, ಫೈಟ್ ಮಾಡೋಣ. ಇವತ್ತು ಮೊನ್ನೆಯಿಂದ ಕೃಷಿ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೊಡೋ ಅನುದಾನವನ್ನು 50 ಲಕ್ಷ, 40 ಲಕ್ಷ, 10 ಲಕ್ಷ, 5 ಲಕ್ಷ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಹಾರ್ವೆಸ್ಟ್ ಹಬ್ ಅಂತ ಹೇಳಿ ಶುಗರ್ ಕ್ಯಾನ್ ಇರ್ಬೋದು, ಪ್ಯಾಡಿ ಇರ್ಬೋದು, ಇನ್ನಿತರೆ ಕಟಾವು ಮಾಡ್ತಕ್ಕಂಥ ಮಿಷನ್ನ ಅಥವಾ ಚಾಪ್ ಕಟ್ರ್ ಇರ್ಬೋದು ಕೊಟ್ಟಂಥದ್ದು ಈ ದೇಶದಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ. ಇವತ್ತು ಕಳೆದ 2 ವರ್ಷ ಯಾವುದೇ ಸಮಸ್ಯೆ ಇಲ್ಲ. ಈ ವರ್ಷ ಇವತ್ತು 6850 ನಮ್ಮ 6,80,000 ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾಗಿದ್ದಂಥ ಕೇಂದ್ರ ಸರ್ಕಾರ 5,027, ಸೊ 5,27,000 ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ. ಇನ್ನು 1.5 ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ನಾನು 1 ತಿಂಗಳ ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, 1 ತಿಂಗಳ ಮುಂಚಿತವಾಗಿ ಪತ್ರ ಬರೆದಿದ್ದೀನಿ, 1 ತಿಂಗಳ ಮುಂಚಿತವಾಗಿ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೆಯದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ, ವಿಜಯಪುರದಲ್ಲಿ ಅಥವಾ ದಾವಣಗೆರೆಯಲ್ಲಿ, ಹಾವೇರಿನಲ್ಲಿ, ಸೊ ಎಲ್ಲ ಕಡೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲವೂ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದ್ದೀವಿ. ಆದರೆ ಏನೂ ವಿಚಾರ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ದಮ್ಮಿದ್ರೆ, ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ, ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾರ ಕಾಳಜಿ ಇದ್ದರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ 1-2 ಲಕ್ಷ, 2.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡಲಿಕ್ಕೆ ಹೇಳಿ. 100ಕ್ಕೆ 100 ಇವತ್ತು ರೈತರಿಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಯಾವುದೇ ರಾಜ್ಯ ಪ್ರೊಡಕ್ಷನ್ ಮಾಡಲ್ಲ, ಎಲ್ಲವೂ ಕೇಂದ್ರದಿಂದ ಬರಬೇಕಾಗತ್ತೆ. ಆದರೆ ಇವರು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವರಿರ್ಬೋದು, ಅಶೋಕರ್ ಇರ್ಬೋದು, JDSನವ್ರು ಇರ್ಬೋದು, ಅನಾವಶ್ಯಕವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು. ನಾವಿವತ್ತು ಯಾವತ್ತೂ ಸಹ ಕೇಂದ್ರ ಸರ್ಕಾರ ಸ್ಟಾಕ್ ಇರ್ತಕ್ಕಂಥದ್ದನ್ನ ಪರಿಗಣಿಸಿ ಸರಬರಾಜು ಮಾಡ್ತಾ ಇರಲಿಲ್ಲ. ಈ ಬಾರಿ ಮಾತ್ರ ನಿಮ್ಮಲ್ಲಿ ಸ್ಟಾಕ್ ಇದೆ, ಅದನ್ನು ಉಪಯೋಗಿಸಿ ಅಂತಾರೆ. ಈ ಬಾರಿ ಜೋಳ, ಮೆಕ್ಕೆಜೋಳ ಇವತ್ತು ಮೇಜ್ ಅಂತ ಏನಂತೀವಿ, 2 ಲಕ್ಷ ಹೆಕ್ಟೇರ್ಸು ಜಾಸ್ತಿ ಆಗಿದೆ. 1 ತಿಂಗಳು 1.5 ತಿಂಗಳು ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಗಿದೆ. ಎಲ್ಲ ಡ್ಯಾಮು ನೀರು ತುಂಬಿ 1 ತಿಂಗಳ ಮುಂಚಿತವಾಗಿ ಇವತ್ತು ನಮ್ಮ ಬಿತ್ತನೆ ಪ್ರಾರಂಭ ಆಗಿದೆ. ಇವೆಲ್ಲ ಕಾರಣದಿಂದ ಸ್ವಲ್ಪ ಎಲ್ಲಿ ಆತಂಕ ಇದೆ ಅಲ್ಲೆಲ್ಲವೂ ಸಹ ಆ ಸಂದರ್ಭದಲ್ಲಿ ನಾವು ಒದಗಿಸ್ಲಿಕ್ಕೆ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಸಹ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದಾರೆ.